ಪ್ರೀತಿಯ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯ ತೃತೀಯ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಗ್ರಂಥಾಲಯದಲ್ಲಿ ಎನ್ನುವಂತಹ ಪಾಠದಲ್ಲಿ ಅದರ ಭಾವಾರ್ಥ ಹಾಗೆಯೇ ಭಾಷಾಭ್ಯಾಸವನ್ನು ತಿಳಿದುಕೊಂಡೆವು. ಅದೇ ರೀತಿ ಅಲಂಕಾರ, ರೂಪಕಾಲಂಕಾರ ಎಂಬುದನ್ನು ತಿಳಿದುಕೊಂಡೆವು. ಏನು ರೂಪಕಾಲಂಕಾರ ಅಂದರೆ ಉಪಮಾನವೇ ಉಪಮೇಯವೆಂದು ಹೇಳುವಂಥದ್ದು. ಈಗ ಉದಾಹರಣೆಗೆ ಗೌರಿಯ ಮುಖ ಕಮಲ, ಗೌರಿಯ ಮುಖ ಕಮಲ. ಇಲ್ಲಿ ಏನು ಮಾಡಿದ್ದಾರೆ? ಗೌರಿಯ ಮುಖವನ್ನು ವರ್ಣಿಸ್ತಾ ಇದ್ದಾರೆ. ಯಾವುದನ್ನು ವರ್ಣಿಸುತ್ತೇವೆಯೋ ಅದೇನಾಗ್ತದೆ? ಉಪಮೇಯ ಅಂಥೇಳಿ ಕರಿತೇವೆ. ಯಾವುದನ್ನು ವರ್ಣಿಸುತ್ತೇವೆಯೋ ಅದು ಉಪಮೇಯ. ಯಾವುದನ್ನು ನಾವು ಆಧಾರವಾಗಿಟ್ಕೊಳ್ತೇವೆಯೋ ಅದು ಉಪಮಾನ ಅಂಥೇಳಿ ಕರಿತೇವೆ. ಇಲ್ಲಿ ಅಭೇದವಾಗಿ ಕಲ್ಪಿಸಿದ್ದಾರೆ. ಯಾವುದು? ಗೌರಿಯ ಮುಖ ಮತ್ತು ಕಮಲಕ್ಕೆ ಯಾವುದೇ ವ್ಯತ್ಯಾಸವಿಲ್ಲ. ಅಭೇದತೆಯ ಕಲ್ಪನೆ. ಅಭೇದ ಕಲ್ಪನೆಯನ್ನು ಗೌರಿಯ ಮುಖ ಮತ್ತು ಕಮಲದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಎಂಬುದು. ಅದೇ ರೀತಿ ಅಲಂಕಾರ ಯಾವುದು ಬರೆಯುವುದು? ರೂಪಕ ಅಲಂಕಾರ ಅಂಥೇಳಿ ಬರೆಯುವಂಥದ್ದು. ರೂಪಕ ಅಲಂಕಾರ. ನೆಕ್ಸ್ಟ್ ಸಮನ್ವಯ. ಇಲ್ಲಿ ಉಪಮೇಯವಾದ ಗೌರಿಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ಕಲ್ಪಿಸಿದ್ದಾರೆ. ಆದ್ದರಿಂದಾಗಿ ಇದು ರೂಪಕ ಅಲಂಕಾರ ಅಂಥೇಳಿ ಬರೆಯುವಂಥದ್ದು. ಈಗ ಇನ್ನೊಂದು ಉದಾಹರಣೆ, ಮನೆಯೇ ಧರ್ಮಾಶ್ರಮ. ಅಲ್ಲೇನು? ಮನೆ ಎಂಬುದೇನು? ಮನೆಯೇ ಧರ್ಮಾಶ್ರಮ ಅಂತ ಹೇಳಿದೆ. ಧರ್ಮಾಶ್ರಮ. ಮನೆಯು ಧರ್ಮಾಶ್ರಮ, ಅದಕ್ಕೆ ಮತ್ತೆ ಇದಕ್ಕೆ ಯಾವುದೇ ಭೇದವಿಲ್ಲ ಎಂಬುದಾಗಿ. ಅದೇ ರೀತಿ ಮನೆ ಎಂಬುದಿಲ್ಲಿ ಮನೆಯನ್ನು ಏನು ಮಾಡ್ತಿದ್ದಾರೆ? ವರ್ಣಿಸ್ತಾ ಇದ್ದಾರೆ. ಅದರಿಂದಾಗಿ ಉಪಮೇಯ ಮನೆ, ಉಪಮಾನ ಧರ್ಮಾಶ್ರಮ ಅಂಥೇಳಿ. ಶಾಲೆಗೆ ವಿದ್ಯಾರ್ಥಿಯೊಂದು ರತ್ನ ಎಂಬುದಾಗಿ. ಇಲ್ಲಿ ಯಾರನ್ನು ವರ್ಣಿಸ್ತಾ ಇದ್ದಾರೆ? ವಿದ್ಯಾರ್ಥಿಯನ್ನು ವರ್ಣಿಸ್ತಾ ಇದ್ದಾರೆ ಅಲ್ವಾ? ಯಾವುದಕ್ಕೆ ಅಭೇದವಾಗಿ ಕಲ್ಪಿಸ್ತಾ ಇದ್ದಾರೆ? ರತ್ನಕ್ಕೆ ಏನು ಮಾಡ್ತಿದ್ದಾರೆ? ಅಭೇದವಾಗಿ ಕಲ್ಪಿಸ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಯೇ ರತ್ನದ ಹಾಗೆ, ವಿದ್ಯಾರ್ಥಿ ರತ್ನ, ಅವನೇ ರತ್ನ ಎಂಬುದಾಗಿ ಏನು ಮಾಡ್ತಿದ್ದಾರೆ ಅವರು? ಉಪಮೇಯ ಯಾವುದು? ವಿದ್ಯಾರ್ಥಿ ಎಂಬುದು ಉಪಮೇಯ, ಉಪಮಾನ ಎಂಬುದು ರತ್ನ. ಯಾವುದನ್ನು ನಾವು ವರ್ಣಿಸುತ್ತೇವೆ, ವಿದ್ಯಾರ್ಥಿಯನ್ನು ವರ್ಣಿಸ್ತಾ ಇದ್ದೇವೆ, ಯಾವುದನ್ನು ನಾವು ಆಧಾರವಾಗಿ ಇಟ್ಟುಕೊಳ್ತೇವೆ ಅದು ಏನಾಗ್ತದೆ? ಉಪಮಾನ ಎಂಬುದಾಗಿ ಆಗ್ತದೆ. ಈಗ ವಿದ್ಯಾರ್ಥಿ ಎಂಬುದೇನಾಗ್ತದೆ? ಅಲ್ಲಿ ಉಪಮೇಯ ಯಾವುದು ಬಂತು? ವಿದ್ಯಾರ್ಥಿ. ಅದೇ ರೀತಿ ಉಪಮಾನ ಯಾವುದು? ಉಪಮಾನ ರತ್ನ. ಶಾಲೆಗೆ ವಿದ್ಯಾರ್ಥಿಯೊಂದು ರತ್ನ. ಉಪಮೇಯ ಏನಾಗಿದೆ? ವಿದ್ಯಾರ್ಥಿಯನ್ನು ಏನು ಮಾಡ್ತಿದ್ದಾರೆ? ವರ್ಣಿಸ್ತಾ ಇದ್ದಾರೆ. ರತ್ನಕ್ಕೆ ಆಧಾರವಾಗಿಟ್ಟುಕೊಂಡು ವರ್ಣಿಸ್ತಾ ಇದ್ದಾರೆ. ಆದ್ದರಿಂದಾಗಿ ಇದು ರೂಪಕ ಅಲಂಕಾರ. ಇದು ಅಭೇದವಾಗಿ ಕಲ್ಪಿಸಿದ್ದಾರೆ. ಅಂತೆ ಎಂಬ ಪದವು ಇಲ್ಲ. ಈಗ ಶಾಲೆಗೆ ವಿದ್ಯಾರ್ಥಿಯೊಂದು ರತ್ನದಂತೆ ಅಂತ ಹೇಳಿದರೆ ಇಲ್ಲಿ ಅದು ಅವನಿಗೆ ಹೋಲಿಸ್ತಾ ಇದ್ರು. ಆದರೆ ಇದು ಹೋಲಿಸಿದ್ದಲ್ಲ, ಅಭೇದವಾಗಿ ಕಲ್ಪಿಸಿದ್ದಾರೆ. ಅಂತೆ ಬಂದರೆ ಅದು ಏನಾಗ್ತದೆ? ಅಲ್ಲಿ ಅದು ಉಪಮಾಲಂಕಾರ ಆಗ್ತದೆ. ಆದ್ದರಿಂದಾಗಿ ಇದು ರೂಪಕ ಅಲಂಕಾರ ಅಂಥೇಳಿ ಕರಿತೇವೆ. ಇಷ್ಟು ನಾವು ರೂಪಕ ಅಲಂಕಾರದ ಬಗ್ಗೆ ತಿಳ್ಕೊಳ್ಳುವಂಥದ್ದು.
ವ್ಯಾಕರಣ ವಿಭಾಗ ನೋಡಿ, ಪುಟ ಸಂಖ್ಯೆ 54. ದೇಶ ಅನ್ಯ ದೇಶ ಪದಗಳು. ದೇಶ ಅಂದರೆ ಅಚ್ಚಗನ್ನಡ ಶಬ್ದಗಳೇ ದೇಶೀಯ ಪದಗಳು. ಉದಾಹರಣೆ: ಮರ, ಗಿಡ, ಮನೆ, ಹೊಲ, ಗದ್ದೆ, ತೆಂಕಣ, ಮೂಡಣ, ಪಡುವಣ, ಬಡಗಣ, ತೆವರು, ತಗ್ಗು, ಇಳಿ, ನೇಸರು, ತಿಂಗಳು, ಕಲ್ಲು, ನೆಲ್ಲು, ಹೊಳೆ, ಬರು, ತಿನ್ನು, ಒಂದು, ಕೈ, ಕಾಲು, ಬಾಯಿ, ಕಣ್ಣು, ತಲೆ, ಕಿವಿ, ಹಾಲು, ಮೊಸರು, ಮಜ್ಜಿಗೆ, ಮೂಗು ಮೊದಲ ಮುಂತಾದವು ದೇಶೀಯ ಪದಗಳು ಅಂಥೇಳಿ ಕರಿತೇವೆ. ದೇಶೀಯ ಪದಗಳೆಂದ್ರೇನು? ಕನ್ನಡ ಶಬ್ದದ ಮೂಲ ಪದಗಳಿಗೆ ನಾವು ದೇಶೀಯ ಶಬ್ದಗಳು ಅಂಥೇಳಿ ಕರಿತೇವೆ. ಅದೇ ರೀತಿ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಶಬ್ದಗಳು ಬರ್ತವೆ. ಪ್ರತಿಯೊಂದು ಭಾಷೆಯಲ್ಲೂ ಸಹ ಹಾಗೆ. ಅದರ ಭಾಷೆಯಲ್ಲದೆ ಬೇರೆ ಭಾಷೆಯಿಂದ ಬಂದ ವಿದೇಶದಿಂದ ಅಥವಾ ಬೇರೆ ಯಾವುದೇ ಭಾಷೆಯಿಂದ, ಹಿಂದಿ ಇರ್ಬೋದು ಅಥವಾ ಅರಬಿ ಇರ್ಬೋದು ಅಥವಾ ಉರ್ದು ಇರ್ಬೋದು, ಇಂತಹ ಭಾಷೆಗಳಿಂದ ಬಂದಂತಹ ಶಬ್ದಗಳಿಗೆ ನಾವು ಅನ್ಯ ದೇಶೀಯ ಶಬ್ದಗಳು ಅಂಥೇಳಿ ಕರಿತೇವೆ. ಸಂಸ್ಕೃತವನ್ನು ಒಳಗೊಂಡಂತೆ ಬೇರೆ ಬೇರೆ ಭಾಷೆಗಳಿಂದ ಬಂದಿರುವ ಶಬ್ದಗಳೇ ಅನ್ಯ ದೇಶೀಯ ಪದಗಳು. ಉದಾಹರಣೆ: ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳು ಯಾವುದೆಲ್ಲ ನೋಡಿ. ಸಂಸ್ಕೃತದಿಂದ ಕನ್ನಡಕ್ಕೆ ಬರ್ತವೆ, ಕೆಲವು ಶಬ್ದಗಳು ಬರ್ತವೆ. ಅಂತಹ ಶಬ್ದಗಳು ಯಾವುದು ನೋಡಿ: ಭೂಮಿ, ಪೃಥ್ವಿ, ಋಣ, ಋತು, ನಗರ, ಗ್ರಾಮ, ಅಧಿಕಾರ, ಮಂತ್ರಿ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಕಾಶ, ಗಗನ, ಶಾಲಾ, ಫಲ, ಪತ್ರ ಇತ್ಯಾದಿ. ಇದೇನಾಗಿದೆ? ಸಂಸ್ಕೃತ ಭಾಷೆಯಿಂದ ಏನಾಗಿದೆ? ಕನ್ನಡ ಭಾಷೆಗೆ ಬಂದ ಶಬ್ದಗಳು. ನೆಕ್ಸ್ಟ್ ಹಿಂದೂಸ್ತಾನಿ ಭಾಷೆಯಿಂದ ಬಂದ ಶಬ್ದಗಳು ನೋಡಿ ಯಾವುದಿಲ್ಲ. ಹಿಂದೂಸ್ತಾನಿ ಭಾಷೆಯಿಂದ ಬಂದ ಶಬ್ದಗಳು: ಕಚೇರಿ, ರಸ್ತೆ, ಕುರ್ಚಿ, ಕಾಗದ, ಬಂದೂಕ, ಅಸಲಿ, ನಕಲಿ, ರೈತ ಇತ್ಯಾದಿ. ಇದೇನಾಗಿದೆ? ಹಿಂದೂಸ್ತಾನಿ ಭಾಷೆಯಿಂದ ಬಂದ ಶಬ್ದಗಳು. ಆದರೆ ನಮಗೆ ನೋಡುವಾಗ ಏನಾಗ್ತದೆ? ಅದು ಕನ್ನಡ ಶಬ್ದವೇ ಅಂಥೇಳಿ ಅನಿಸ್ತದೆ. ಕಾಗದ, ಕಚೇರಿ ಅಂಥೇಳಿ ಹೇಳುವಾಗ ನಮಗೆ ಅದು ಕನ್ನಡ ಶಬ್ದವೇ ಇರಬೇಕು ಅಂಥೇಳಿ ಅನಿಸ್ತದೆ. ಆದರೆ ಅದು ಹಿಂದೂಸ್ತಾನಿ ಭಾಷೆಯಿಂದ ಕನ್ನಡಕ್ಕೆ ಬಂದ ಶಬ್ದಗಳು. ನೋಡಿ, ಕಚೇರಿ ಇದೆಲ್ಲ ನೆನ್ಪಿಟ್ಕೊಳ್ಬೇಕು. ಇದು ತುಂಬ ಇಂಪಾರ್ಟೆಂಟ್. ಮಲ್ಟಿಪಲ್ ಚಾಯ್ಸಿಗೆಲ್ಲ ಹೆಚ್ಚಾಗಿ ಕೊಡ್ತಾರೆ. ಹಿಂದೂಸ್ತಾನಿ ಭಾಷೆಯಿಂದ ಬಂದ ಶಬ್ದಗಳು: ಕಚೇರಿ, ರಸ್ತೆ, ಕುರ್ಚಿ, ಕಾಗದ, ಬಂದೂಕ, ಅಸಲಿ, ನಕಲಿ, ರೈತ ಇದೆಲ್ಲವೂ ಸಹ ಹಿಂದೂಸ್ತಾನಿ ಭಾಷೆಯಿಂದ ಬಂದ ಶಬ್ದಗಳು. ಇಂಗ್ಲೀಷಿನಿಂದ ಕನ್ನಡಕ್ಕೆ ಬಂದು ಬಳಕೆಯಾಗುತ್ತಿರುವ ಶಬ್ದಗಳು. ಇಂಗ್ಲೀಷ್ನಿಂದ ಏನಾಗಿದೆ? ಕೆಲವು ಶಬ್ದಗಳು ಕನ್ನಡಕ್ಕೆ ಬಂದ ಶಬ್ದಗಳು ನೋಡಿ: ಮೈಲು, ಪೊಲೀಸ್, ಪೋಸ್ಟ್ ಕಾರ್ಡ್, ಕವರು, ಟಿಕೆಟ್, ಹೋಟೆಲ್, ಚೇರ್ಮನ್, ರೂಮ್, ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ, ರಿಕಾರ್ಡ್, ಆಕ್ಸಿಜನ್, ಹೈಡ್ರೋಜನ್ ಇತ್ಯಾದಿ. ಪೋರ್ಚುಗೀಸ್ ಭಾಷೆಯಿಂದ ಬಂದ ಶಬ್ದಗಳು ನೋಡಿ: ಅಲಮಾರು, ಸಾಬೂನು, ಪಾದ್ರಿ, ಮೇಜು ಇವುಗಳೆಲ್ಲ ಏನಾಗಿದೆ? ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದ ಶಬ್ದಗಳಾಗಿವೆ. ಇದಕ್ಕೆ ನಾವೇನು ಕರಿತೇವೆ? ಅನ್ಯ ದೇಶ ಶಬ್ದಗಳು ಅಂಥೇಳಿ ಕರಿತೇವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ದೇಶೀಯ ಶಬ್ದಗಳಂದ್ರೇನು? ಕನ್ನಡ ಭಾಷೆಯಲ್ಲಿ ಇರುವಂತಹ ಕನ್ನಡದ ಮೂಲ ಶಬ್ದಗಳಿಗೆ ನಾವು ಅದರದೇ ಆದ ಶಬ್ದಗಳು, ಅದಕ್ಕೆ ನಾವು ದೇಶೀಯ ಶಬ್ದಗಳು ಅಂತ ಹೇಳಿ ಕರಿತೇವೆ. ಅನ್ಯ ದೇಶೀಯ ಶಬ್ದಗಳು ಅಂದರೆ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದ ಶಬ್ದಗಳಿಗೆ ನಾವು ಅನ್ಯ ದೇಶೀಯ ಶಬ್ದಗಳು ಅಂಥೇಳಿ ಕರಿತೇವೆ. ಈಗ ತತ್ಸಮ ತದ್ಭವಗಳು ಅಂದರೆ ಏನು ನೋಡುವ. ಸಂಸ್ಕೃತದಿಂದ ಕನ್ನಡಕ್ಕೆ ಸಾಕಷ್ಟು ಪದಗಳು ಬಂದಿವೆ. ಹೀಗೆ ಸಂಸ್ಕೃತದಿಂದ ಬಂದ ಪದಗಳಲ್ಲಿ ಕೆಲವು ಅಲ್ಪ ಸ್ವಲ್ಪ ಬದಲಾವಣೆಗೊಂಡು ಬಂದಿದೆ. ಏನಾಗಿದೆ? ಸಂಸ್ಕೃತದಿಂದ ಅನೇಕ ಪದಗಳು ಕನ್ನಡಕ್ಕೆ ಬಂದಿವೆ. ಆದರೆ ಅದನ್ನು ನಮಗೆ ನೋಡುವಾಗ ಏನು ಅನಿಸ್ತದೆ? ಇದು ಕನ್ನಡದ ಶಬ್ದಗಳೇ ಅಂಥೇಳಿ ಅನಿಸ್ತದೆ. ಆದರೆ ಇದು ಸಂಸ್ಕೃತದಿಂದ ಬಂದ ಶಬ್ದಗಳು ಆಗಿರ್ತವೆ. ಕೆಲವೇನಾಗಿರ್ತದೆ? ಸ್ವಲ್ಪ ಬದಲಾವಣೆ ಹೊಂದಿ ಬರ್ತದೆ. ಆದರೆ ಕೆಲವು ಅದೇ ರೀತಿ ಸಂಸ್ಕೃತದಿಂದ ಡೈರೆಕ್ಟಾಗಿ ಅದೇ ರೀತಿ ಬಂದಿರ್ತದೆ. ಸ್ವಲ್ಪವೂ ಸಹ ಬದಲಾವಣೆ ಹೊಂದದೆ ಅದೇ ರೀತಿ ಇರ್ತದೆ. ಇನ್ನು ಕೆಲವು ಪೂರ್ತಿ ಬದಲಾವಣೆಗೊಂಡು ಬಂದಿರ್ತದೆ. ಕೆಲವು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಸ್ವಲ್ಪ ಸ್ವಲ್ಪ ಬದಲಾವಣೆ ಹೊಂದಿ ಬರ್ತದೆ. ಕೆಲವೇನಾಗಿರ್ತದೆ? ಪೂರ್ತಿ ವ್ಯತ್ಯಾಸವಾಗಿ ಬರ್ತದೆ. ಹೀಗೆ ಸಂಸ್ಕೃತದಿಂದ ಬಂದಿರುವ ಪದಗಳು ತತ್ಸಮ
ತದ್ಭವಗಳೆಂದು ಕರೆಯುವ ರೂಢಿ ಇದೆ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿ ಬರ್ತದೆ, ಕೆಲವು ಪೂರ್ತಿ ವ್ಯತ್ಯಾಸವನ್ನು ಹೊಂದಿ, ಇದಕ್ಕೆ ನಾವೇನು ಕರಿತೇವೆ, ತತ್ಸಮ ಮತ್ತು ತದ್ಭವಗಳು ಅಂಥೇಳಿ ಕರಿತೇವೆ. ತತ್ಸಮ, ತತ್ಸಮ ಮತ್ತು ತದ್ಭವ, ತದ್ಭವ ಅಂಥೇಳಿ. ತತ್ಸಮಗಳು ಸಂಸ್ಕೃತದಿಂದ ಬರುವಾಗ ಯಾವುದೇ ರೀತಿ ಬದಲಾವಣೆ ಹೊಂದದೆ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಪದಗಳನ್ನು ತತ್ಸಮಗಳೆಂದು ಕರೆಯುತ್ತಾರೆ. ಸಂಸ್ಕೃತದಿಂದ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಶಬ್ದಗಳು, ಪದಗಳು ಯಾವುದೇ ವ್ಯತ್ಯಾಸವನ್ನು ಹೊಂದದೆ, ಯಾವುದೇ ರೀತಿ ಬದಲಾವಣೆಯನ್ನು ಹೊಂದದೆ ಅದೇ ರೀತಿ ಇರುವಂಥದ್ದಕ್ಕೆ ನಾವು ತತ್ಸಮ. ತತ್ ಅಂದರೆ ಏನು ಎಂದರೆ ಅದಕ್ಕೆ, ಸಂಸ್ಕೃತಕ್ಕೆ ಸಮವಾದ ಶಬ್ದಗಳು, ಸಂಸ್ಕೃತಕ್ಕೆ ಸಮವಾದಂತಹ ಶಬ್ದಗಳು. ಆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆಗೊಳ್ಳದೆ ಅದೇ ರೀತಿ ಇರುವಂಥದ್ದಕ್ಕೆ ನಾವು ತತ್ಸಮ ಅಂತ ಹೇಳಿ ಕರಿತೇವೆ. ಅಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದರ್ಥ. ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ತತ್ಸಮ ಶಬ್ದಗಳು ಯಾವುದಿಲ್ಲ ಅಂಥೇಳಿ. ಉದಾಹರಣೆಗೆ ತತ್ಸಮ ಶಬ್ದಗಳು ಯಾವುದು ಅಂತ ಹೇಳಿ. ತತ್ಸಮ ಅಂದ್ರೆ ಏನು ಗೊತ್ತಾಯ್ತಲ್ಲ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ವ್ಯತ್ಯಾಸವನ್ನು ಬದಲಾವಣೆಗೊಳ್ಳದೆ ಅದೇ ರೀತಿ ಇರುವಂಥದ್ದು. ಈಗ ಉದಾಹರಣೆಗೆ ರಾಮ, ಅದೇ ರೀತಿ ವಸಂತ, ಸೋಮ, ಚಂದ್ರ, ಗ್ರಹ, ಸ್ತ್ರೀ, ಶ್ರೀ, ಭುವನ, ಶ್ರುತಿ, ಕಾವ್ಯ, ಪಶು ಇತ್ಯಾದಿಯನ್ನು ತತ್ಸಮ ಶಬ್ದಗಳು ಅಂಥೇಳಿ ಕರಿತೇವೆ. ತದ್ಭವಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ, ತದ್ಭವ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ, ಪೂರ್ಣ ಬದಲಾವಣೆ, ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬರುವ ಪದಗಳನ್ನು ನಾವು ತದ್ಭವ ಎಂದು ಕರೆಯುತ್ತೇವೆ. ತತ್ ಎಂದರೆ ಅದರಿಂದ ಎಂದರೆ ಸಂಸ್ಕೃತದಿಂದ, ಭವ ಎಂದರೆ ಹುಟ್ಟಿದ್ದು, ಅಂದರೆ ಸಂಸ್ಕೃತದಿಂದ ಹುಟ್ಟಿದ್ದು ಎಂದರ್ಥ. ಏನಾಗಿದೆ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಏನಾಗಿದೆ, ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಕೆಲವೇನಾಗ್ತದೆ ಪೂರ್ಣ ಬದಲಾವಣೆ ಹೊಂದಿ ಬರುವಂತಹ ಶಬ್ದಕ್ಕೆ ನಾವು ಏನು ಕರಿತೇವೆ, ತದ್ಭವ ಅಂತ ಹೇಳಿ ಕರಿತೇವೆ. ತದ್ಭವ, ಭವ. ತತ್ ಅಂದರೆ ಅದರಿಂದ, ಸಂಸ್ಕೃತದಿಂದ ಅಂತ ಹೇಳಿ ಅರ್ಥ. ತತ್ ಅಂದರೆ ಸಂಸ್ಕೃತದಿಂದ, ಭವ ಅಂದರೆ ಹುಟ್ಟಿದ್ದು ಅಂತ ಹೇಳಿ ಅರ್ಥ. ಎಂದರೆ ಸಂಸ್ಕೃತದಿಂದ ಹುಟ್ಟಿದ್ದು ಎಂದರ್ಥ. ಅಲ್ಪ ಸ್ವಲ್ಪ ಬದಲಾವಣೆಗೊಂಡ ತದ್ಭವ ರೂಪಗಳು ನೋಡಿ, ಶಶಿ ಇದ್ದದ್ದೇನಾಗ್ತದೆ, ಶಶಿ. ಶಶಿ ಎಂಬುದು ತತ್ಸಮ. ಸಸಿ ಅದೇನಾಗಿದೆ, ಸ್ವಲ್ಪ ಬದಲಾವಣೆ ಹೊಂದಿದೆ. ಅದೇ ರೀತಿ ಶಿರ, ಇದು ಅಲ್ಪ ಸ್ವಲ್ಪ ಬದಲಾವಣೆ ಹೊಂದದು, ಸಿರ ಎಂಬುದಾಗಿ ಆಗ್ತದೆ. ಅದೇ ರೀತಿ ಕಲಶ ಇದ್ದದ್ದೇನಾಗ್ತದೆ, ಕಲಶ ಇದ್ದದು ಕಳಸ. ನೆಕ್ಸ್ಟ್ ಅಂಕುಶ, ಅಂಕುಶ, ಅಂಕುಶ. ನೆಕ್ಸ್ಟ್ ವರ್ಷ ಇದ್ದದ್ದು ವರುಷ ಎಂಬುದಾಗಿ ಆಗ್ತದೆ. ವರ್ಷ ಇದ್ದದ್ದು ವರುಷ. ಇದು ಸಹ ತುಂಬ ಇಂಪಾರ್ಟೆಂಟ್, ತತ್ಸಮ ತದ್ಭವಗಳು. ಇದು ಮಲ್ಟಿಪಲ್ ಚಾಯ್ಸಿಗೆಲ್ಲ ಬರ್ತದೆ. ಪೂರ್ಣ ವ್ಯತ್ಯಾಸ ಹೊಂದಿದ ತದ್ಭವ, ಈಗ ಇದು ಅಲ್ಪ ಸ್ವಲ್ಪ, ಶಶಿ ಇದ್ದದ್ದು ಸಸಿ, ಸಣ್ಣ ಸಾ ಬಂತು. ಅದೇ ರೀತಿ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿದಂತಹ ತದ್ಭವ ರೂಪಗಳು. ಇನ್ನು ಪೂರ್ಣ ವ್ಯತ್ಯಾಸವನ್ನು ಹೊಂದಿದ್ದು ಶಬ್ದಗಳು ನೋಡಿ, ಪೂರ್ಣ ವ್ಯತ್ಯಾಸವನ್ನು ಹೊಂದಿದಂತಹ ಶಬ್ದಗಳು. ದ್ಯೂತ ಇದ್ದದ್ದು ಏನಾಗಿದೆ, ಅದು ಜೂಜು, ಫುಲ್ಲು ಬದಲಾವಣೆ ಹೊಂದಿದೆ, ಜೂಜು ಎಂಬುದಾಗಿ ಆಗಿದೆ. ಅದೇ ರೀತಿ ವಂದ್ಯ, ವಂದ್ಯ ಬಂಜೆ,
ವಂದ್ಯ ಇದ್ದದ್ದೇನಾಗಿದೆ ಬಂಜೆ. ಕನ್ನಡಕ್ಕೆ ಬರುವಾಗ ವ್ಯತ್ಯಾಸವನ್ನು ಹೊಂದಿದೆ. ಅದೇ ರೀತಿ ವಿದ್ಯಾಧರ, ವಿದ್ಯಾಧರ ವಿದ್ಯಾಧರ ಇದ್ದದ್ದು ಬಿಜ್ಜೋದರ, ಬಿಜ್ಜೋದರ. ವೈಶಾಖ, ವೈಶಾಖ ಇದ್ದದ್ದೇನಾಗಿದೆ ಬೇಸಗೆ, ಬೇಸಗೆ ಎಂಬುದಾಗಿ ಆಗಿದೆ. ಕುಠಾರ ಇದ್ದದ್ದು ಕೊಡಲಿ, ಕುಠಾರ, ಕುಠಾರ ಕೊಡಲಿ. ನೆಕ್ಸ್ಟ್ ಪಾದುಕ ಅಂದರೆ ಹಾವುಗೆ ಎಂಬುದಾಗಿ ಆಗಿದೆ. ಪಾದುಕ ಇದ್ದದ್ದು ಹಾವುಗೆ, ಹಾವುಗೆ. ನೆಕ್ಸ್ಟ್ ಅರ್ಕ ಎಕ್ಕ, ಅರ್ಕ ಎಕ್ಕ. ಈ ರೀತಿಯಾಗಿ ಪೂರ್ತಿಯಾಗಿ ವ್ಯತ್ಯಾಸವನ್ನು ಹೊಂದಿದ್ದು ನೋಡಿ. ದ್ಯೂತ ಇದರ ತದ್ಭವ ಅಂತ ಹೇಳಿ ಯಾವ ಶಬ್ದ ಅಂತ ಹೇಳಿ ಗೊತ್ತೇ ಆಗುವುದಿಲ್ಲ. ಆ ರೀತಿಯಾಗಿ ವ್ಯತ್ಯಾಸವನ್ನು ಹೊಂದಿದಂತಹ ಶಬ್ದಗಳು. ಇದು ಅಲ್ಪ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿದಂತಹ ತದ್ಭವ ರೂಪಗಳು. ಈ ರೀತಿಯಾಗಿ ನಾವು ತತ್ಸಮ ಅಂದ್ರೇನು, ತದ್ಭವ ಎಂಬುದನ್ನು ತಿಳಿದುಕೊಂಡೆವು. ಈಗ ಅನುಕರಣ, ವ್ಯಯ, ದ್ವಿರುಕ್ತಿ ಮತ್ತು ಜೋಡು ನುಡಿ ಹಾಗೆ ನುಡಿಗಟ್ಟು ಅಥವಾ ಪಡೆನುಡಿ ಅಂದ್ರೇನು ಎಂಬುದನ್ನು ಗಮನಿಸುವ. ಅನುಕರಣ ವ್ಯಯ ಮೊದಲಿದ್ದು ಅನುಕರಣ ಅನುಕರಣ ವ್ಯಯ. ಏನು ಅನುಕರಣ ವ್ಯಯ ಅಂದರೆ ಶಬ್ದವನ್ನು ಅನುಕರಿಸಿ ಬರುವ ಪದಗಳೇ ಅನುಕರಣ. ಈಗ ಒಂದು ಶಬ್ದವು ಆದಂತಹ ಶಬ್ದವನ್ನು ಅದೇ ರೀತಿ ನಾವು ಅನುಕರಿಸಿ ಹೇಳುವಂಥದ್ದು. ಈಗ ಪುಸ್ತಕ ಏನಾಗ್ತದೆ, ಎತ್ತರ ಇಟ್ಟಂತಹ ಪುಸ್ತಕ ಎಲ್ಲ ಬೀಳ್ತದೆ, ಆಗ ಯಾವ ಶಬ್ದ ಬರ್ತದೆ, ಪಟ ಪಟ ಎನ್ನುವಂತಹ ಶಬ್ದವು ಬರ್ತದೆ. ಈ ರೀತಿಯಾಗಿ ಅದಕ್ಕೆ ನಾವೇನು ಕರಿತೇವೆ, ಅನುಕರಣ ವ್ಯಯ ಅಂತ ಹೇಳಿ ಕರಿತೇವೆ. ಇದಕ್ಕೇನು ಅರ್ಥ ಎಂಬುದು ಇರುವುದಿಲ್ಲ, ಅರ್ಥ ಇರುವುದಿಲ್ಲ. ನಾವು ಏನು ಮಾಡ್ತೇವೆ, ಅಲ್ಲಿ ಆ ಬಿದ್ದಂತಹ ಶಬ್ದದ ಅನುಕರಣೆ ಮಾಡಿ ಹೇಳುವಂಥದ್ದು. ಗಂಟೆಯು ಡಣಡಣ ಬಾರಿಸಿತು, ಆ ಡಣಡಣ ಎಂಬುದೇನಲ್ಲಿ ಅದು ನೋಡುವಾಗ ನಮಗೆ ದ್ವಿರುಕ್ತಿಯ ಹಾಗೆ ಇರ್ತದೆ. ಆದರೆ ಅಲ್ಲಿ ಏನು, ನಾವು ಆ ಶಬ್ದವನ್ನು ಅನುಕರಿಸಿ ಹೇಳುವಂಥದ್ದು. ಅಲ್ಲಿ ಡಣ ಡಣ ಎಂಬುದಕ್ಕೆ ಯಾವುದು ಅರ್ಥವೂ ಇರುವುದಿಲ್ಲ. ಢಣ ಢಣ. ಅದೇ ರೀತಿ ನೀರು ಜೋರಾಗಿ ಮಳೆಗಾಲದಲ್ಲಿ ಏನು ಆಗ್ತದೆ, ಆ ನದಿಯ ನೀರು ಜೋರಾಗಿ ಹರಿತದೆ, ನೀರು ಜುಳು ಜುಳು ಹರಿತಾ ಉಂಟು ಅಂತ ಹೇಳಿ ಹೇಳ್ತೇವೆ. ಜುಳು ಜುಳು ಎಂಬುದು ಅಲ್ಲಿ ಸಹ ನಮಗೆ ಏನಿಲ್ಲ, ಅರ್ಥ ಎಂಬುದು ಗೊತ್ತಾಗುವುದಿಲ್ಲ, ಏನು ಅರ್ಥ ಅಂತ ಹೇಳಿ ಗೊತ್ತಾಗುವುದಿಲ್ಲ. ಅದೇ ರೀತಿ ಹಾವು ಸರಸರನೆ ಹೋಯಿತು ಅಂಥೇಳಿ, ಸರಸರ ಅದು ಹೋದಂತಹ ಶಬ್ದವನ್ನು ನಾವು ಅನುಕರಿಸಿ ಹೇಳುವಂಥದ್ದು. ನೆಕ್ಸ್ಟ್ ಚಟ ಚಟ, ಚಟ ಚಟ ಅಮ್ಮನು ಹಾಕಿದಂತಹ ಒಗ್ಗರಣೆ ಏನಿದೆ ಅದು ಚಟ ಚಟನೆ ಸಿಡಿಯಿತು ಅಂಥೇಳಿ. ಚಟ ಚಟ, ಪಟಾಕಿಯು ಚಟ ಚಟನೆ ಸಿಡಿಯಿತು ಅಂಥೇಳಿ. ಅದೇ ರೀತಿ ಢಮ್ ಢಮ್ ಅಂಥೇಳಿ ಪಟಾಕಿಯು ಢಮ್ ಢಮ್ ಸಿಡಿಯಿತು. ಇದೆಲ್ಲವೂ ಸಹ ಏನಾಗ್ತದೆ, ನಾವು ಆ ಶಬ್ದವನ್ನು ನಮಗೆ ಹೇಗೆ ಕಿವಿಗೆ ಕೇಳ್ತದೋ ಅದೇ ರೀತಿ ನಾವು ಅನುಕರಿಸಿ ಹೇಳುವಂಥದ್ದು. ನೆಕ್ಸ್ಟ್ ಪಟ ಪಟ, ಢಣ ಢಣ, ಧಗ ಧಗ, ಬೆಂಕಿಯು ಧಗ ಧಗನೇ ಉರಿಯಿತು ಅಂಥೇಳಿ ಹೇಳ್ತೇವೆ. ಈ ರೀತಿಯಾಗಿ ನಾವು ಒಂದು ಶಬ್ದವನ್ನು ಅನುಕರಿಸಿ ಹೇಳುವಂಥದ್ದಕ್ಕೆ ನಾವು ಏನು ಕರಿತೇವೆ, ಅನುಕರಣ ವ್ಯಯ ಅಂಥೇಳಿ ಕರಿತೇವೆ. ನೆಕ್ಸ್ಟ್ ದ್ವಿರುಕ್ತಿ.
ದ್ವಿ ಉಕ್ತಿ. ದ್ವಿ ಅಂದ್ರೇನು? ಎರಡು ಸಲ. ಉಕ್ತಿ ಅಂದರೆ ಹೇಳುವಂಥದ್ದು. ದ್ವಿರುಕ್ತಿ. ಇಲ್ಲಿ ನೋಡಿ, ಇದು ಎರಡು ಸಲ ಹೇಳಿದ್ದೇವೆ, ಆದರೆ ಇದಕ್ಕೇನು ಅರ್ಥವಿರುವುದಿಲ್ಲ. ಈ ದ್ವಿರುಕ್ತಿ ಎಂಬ ಪದಕ್ಕೇನಿದೆ? ಅರ್ಥ ಇರ್ತದೆ. ಅಂದರೆ ನಾವು ಯಾವುದಾದ್ರೊಂದು ಕ್ರಿಯೆಯು ನಡಿಬೇಕಾದರೆ ಅದನ್ನು ನಾವು ಎರಡು ಸಲ ಹೇಳ್ತೇವೆ. ಈಗ ನಡೆ 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 ಎಂಬುದಕ್ಕೆ ಸಹ ಅರ್ಥ ಇದೆ. ಅದೇ ರೀತಿ ಯಾವುದು ನಡೆ ನಡೆ ಎಂಬುದನ್ನೇನು? ಅದು ಕಾಲವು ಬೇಗ ಬೇಗ, ನಾವು ಆ ಕ್ರಿಯೆಯು ಬೇಗ ಬೇಗ ಆಗಬೇಕು ಅಂಥೇಳಿ ಆ ರೀತಿ ಹೇಳುವಂಥದ್ದು. ಈಗ ಬೇಗ ಬೇಗ ನಮಗೆ ಆ ಕೆಲಸವು ಏನಾಗಬೇಕು? ಸ್ಪೀಡ್ ಆಗಬೇಕಿತ್ತು. ಆಗ ನಾವು ಏನು ಮಾಡ್ತೇವೆ? ಬೇಗ ಬೇಗ ಹೋಗು ಅಂಥೇಳಿ ಆ ರೀತಿಯಾಗಿ ಏನು ಮಾಡ್ತೇವೆ? ಒಂದು ಶಬ್ದವನ್ನು ಎರಡು ಸಲ ಉಚ್ಚರಿಸ್ತೇವೆ. ಅದಕ್ಕೆ ನಾವೇನು ಕರಿತೇವೆ? ದ್ವಿರುಕ್ತಿ ಅಂಥೇಳಿ. ಇಲ್ಲೇನು? ಇಲ್ಲಿ ಅರ್ಥ ಇದೆ, ಆ ಶಬ್ದಗಳಿಗೆ ಅರ್ಥವಿರ್ತದೆ. ಅದೇ ರೀತಿ ನಾವು ಆ ಒಂದು ಕೆಲಸವು ಆಗುವಂತಹದಕ್ಕೆ ನಾವು ಏನು ಕರಿತೇವೆ? ಎರಡು ಸಲ ಉಚ್ಚರಿಸ್ತೇವೆ. ನಡೆ ನಡೆ, ಬೇಗ ಬೇಗ. ಆನಂತರ ನೋಡಿ ನೋಡಿ, ನೋಡಿ ನೋಡಿ, ನೋಡಿ ನೋಡಿ, ಅಲ್ಲಿ ಅವರು ಬರ್ತಾ ಇದ್ದಾರೆ, ಹಾಗೆ ಆ ರೀತಿಯಾಗಿ ನಾವು ನೋಡಿ ನೋಡಿ, ಬೇಗ ನೋಡಲಿಕ್ಕೆ ನಾವು ಆ ರೀತಿ ಮಾಡ್ತೇವೆ. ಹೌದು ಹೌದು, ಹೌದು ಹೌದು, ಹೌದು ಹೌದು, ಸಾಕು ಸಾಕು, ಬೇಕು ಬೇಕು, ಈ ರೀತಿಯಾಗಿ ಇನ್ನೊಂದು ಬರ್ತದೆ. ಇನ್ನೊಂದು ದ್ವಿರುಕ್ತಿ ನಮಗೆ ನೋಡುವಾಗ ಅದು ಜೋಡು ನುಡಿ ಹಾಗೆ ಕಾಣ್ತದೆ, ಆದರೆ ಅದು ದ್ವಿರುಕ್ತಿ ಆಗಿರ್ತದೆ. ನೋಡಿ, ಮೊತ್ತ ಮೊದಲು, ಮೊತ್ತ ಮೊದಲು. ಇದನ್ನು ನಾವು ಯಾವ ರೀತಿ ಹೇಳುವಂಥದ್ದು? ಬಿಡಿಸಿ ಬರೆಯುವಾಗ ಮೊದಲು ಮೊದಲು ಅಂಥೇಳಿ ಅದನ್ನು ಬಿಡಿಸಿ ಬರೆಯುವುದು. ಆದರೆ ನಮಗೆ ನೋಡುವಾಗ ಈ ಶಬ್ದ ಬೇರೆ, ಈ ಶಬ್ದ ಬೇರೆ ಆಗ್ತದೆ. ಆದರೆ ಅದನ್ನು ನಾವು ಬಿಡಿಸಿ ಬರೆಯುವಾಗ ಮೊದಲು ಮೊದಲು ಅಂಥೇಳಿ ಕರೆಯುವುದರಿಂದಾಗಿ ಇದು ಏನು? ದ್ವಿರುಕ್ತಿ ಆಗಿರ್ತದೆ. ಅದೇ ರೀತಿ ಕಟ್ಟ ಕಡೆಗೆ, ಕಟ್ಟ ಕಡೆಗೆ, ಇದು ಸಹ ಹಾಗೆ. ಕಟ್ಟ ಎಂಬುದು ಬೇರೆ ಬೇರೆ, ಕಡೆಗೆ ಎಂಬುದು ಬೇರೆ. ಆದರೆ ಅಲ್ಲೇನು ನಾವು ಬಿಡಿಸಿ ಹೇಳುವಾಗ ಕಡೆ ಕಡೆಗೆ ಅಂತ ಹೇಳಿ ಆಗ್ತದೆ. ಇದು ಸಹ ದ್ವಿರುಕ್ತಿ. ನಮಗೆ ಕನ್ಫ್ಯೂಸ್ ಆಗಲಿಕ್ಕೋಸ್ಕರ ಇದನ್ನು ಕೆಲವು ಸಲ ಏನು ಮಾಡ್ತಾರೆ? ಮಲ್ಟಿಪಲ್ ಚಾಯ್ಸಿಗೆಲ್ಲ ಕೊಡ್ತಾರೆ. ನೆಕ್ಸ್ಟ್, ನಡು ನಡುವೆ. ಒಂದು ಶಬ್ದವು ಎರಡು ಸಲ ತೀವ್ರತರವಾದ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸಲು ಒಂದೇ ಪದವನ್ನು ಎರಡೆರಡು ಬಾರಿ ಪ್ರಯೋಗಿಸುವುದಕ್ಕೆ ದ್ವಿರುಕ್ತಿ ಎನ್ನುವರು. ತೀವ್ರತರವಾದ ಭಾವನೆ ಅಂದರೆ ನಮಗೆ ಅದು ಬೇಗ ಬೇಗ ನಡಿಬೇಕು, ಆಗ ನಾವು ಸ್ಪೀಡ್, ಬೇಗ ಬೇಗ ನಡಿ. ಅದೇ ರೀತಿ ನೋಡಿ ನೋಡಿ ಅಂಥೇಳಿ ಆ ರೀತಿಯಾಗಿ ತೀವ್ರತರವಾದ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಒಂದು ಶಬ್ದವನ್ನು ಎರಡು ಸಲ ಉಚ್ಚರಿಸ್ತೇವೆ. ಅದೇ ರೀತಿ ಈ ಶಬ್ದಗಳಿಗೆ ಅರ್ಥವೂ ಇರ್ತದೆ. ಇಲ್ಲಿ ಅನುಕರಣಾವ್ಯಯದಲ್ಲಿ ಶಬ್ದಗಳಿಗೆ ಅರ್ಥವಿರುವುದಿಲ್ಲ. ಈ ರೀತಿಯಾಗಿ ನೀವು ಅದರ ವ್ಯತ್ಯಾಸವನ್ನು ಗುರುತಿಸಿಕೊಳ್ಬೇಕು. ನೆಕ್ಸ್ಟ್, ಜೋಡು ನುಡಿ ಅಂದರೆ ಏನು ಅಂತ ಹೇಳಿ ನೋಡುವ. ಜೋಡು ನುಡಿ. ಪ್ರಾಸಕ್ಕಾಗಿ, ಪರಿಣಾಮಕ್ಕಾಗಿ ಕೆಲವು ಪದಗಳನ್ನು ಭಾಷೆಯಲ್ಲಿ ಜೊತೆ ಜೊತೆಯಾಗಿ ಬಳಕೆಯಾಗುತ್ತವೆ. ಅದನ್ನು ಜೋಡು ನುಡಿ ಎನ್ನುವರು. ಪ್ರಾಸಕ್ಕಾಗಿ, ಈಗ ಕೆಲವು ಪದ್ಯವನ್ನು ರಚಿಸುವಾಗ ಅಥವಾ ಮಾತನಾಡುವಾಗ ನಮಗೆ ಪ್ರಾಸ ಪದಗಳು ಬರಬೇಕು, ಒಂದೇ ರೀತಿಯ ವ್ಯಂಜನಗಳು ಬರಬೇಕು. ಅಂತಹ ಸಮಯದಲ್ಲಿ ಏನು ಮಾಡ್ತಾರೆ? ಇಂತಹ ಜೋಡು ನುಡಿಯಾಗಿ ಬಳಸ್ತಾರೆ. ಪ್ರಾಸಕ್ಕಾಗಿ, ಪರಿಣಾಮಕ್ಕಾಗಿ. ಕೆಲವು ಸಲ ಮಾತನಾಡುವಾಗ ನಾವು ಪರಿಣಾಮಕಾರಿಯಾಗಿ ಇನ್ನೊಬ್ಬರ ಮನಸ್ಸಿಗೆ ಮುಟ್ಟಬೇಕು ಅಂಥೇಳಿ ನಾವು ಇಂತಹ ಏನು ಮಾಡ್ತೇವೆ? ಜೋಡು ನುಡಿಯನ್ನು
ಬಳಸ್ತೇವೆ. ಅಂದರೆ ಜೋಡಿ ಜೋಡಿಯಾಗಿ ಬರುವಂತಹ ಶಬ್ದಗಳು. ಇಲ್ಲಿ ಏನಾಗಿರೋದಿಲ್ಲ, ಒಂದೇ ಶಬ್ದ ಎರಡು ಸಲ ಬರುವುದಿಲ್ಲ, ಆದರೆ ಅದು ಜೋಡಿ ಜೋಡಿ ಆಗಿರ್ತದೆ. ಈಗ ಸತಿಪತಿ, ಗಂಡ ಹೆಂಡತಿ, ಬೆಟ್ಟ ಗುಡ್ಡ, ಈ ರೀತಿಯಾಗಿ ಏನು ಆ ಪದಗಳಿಗೆ ಏನಾಗಿರ್ತದೆ, ಕೆಲವು ಸಲ ಆ ಪದಗಳಿಗೆ ಎರಡನೇ ಪದಕ್ಕೆ ಅರ್ಥವಿರ್ತದೆ, ಕೆಲವು ಸಲ ಎರಡನೇ ಪದಗಳಿಗೆ ಅರ್ಥವೆಂಬುದು ಇರುವುದಿಲ್ಲ. ಈಗ ನೋಡಿ, ಕಪ್ಪ ಕಾಣಿಕೆ, ಉದಾಹರಣೆಗೆ ಕಪ್ಪ ಕಾಣಿಕೆ, ಕಾಣಿಕೆ. ಇಲ್ಲಿ ನೋಡಿ, ಕಾಣಿಕೆ ಎಂಬುದಕ್ಕೆ ಏನು ಅರ್ಥವಿದೆ. ಅದೇ ರೀತಿ ಬೆಟ್ಟ ಗುಡ್ಡ, ಬೆಟ್ಟ ಗುಡ್ಡ. ನೆಕ್ಸ್ಟ್ ಹಣ್ಣು ಹಂಪಲು, ಹಣ್ಣು ಹಂಪಲು, ಹಣ್ಣು ಹಂಪಲು. ಆಟ ಪಾಠ, ಮನೆ ಮಠ, ಮನೆ ಮಠ. ಸತಿ ಪತಿ. ಅದೇ ರೀತಿ ರೀತಿ ನೀತಿ, ರೀತಿ ನೀತಿ. ನೆಕ್ಸ್ಟ್ ನೋಡಿ, ಇಲ್ಲಿ ಅರ್ಥವಿರದ ಶಬ್ದಗಳು ನೋಡಿ, ಕಾಫಿ, ಕಾಫಿ ಗೀಫಿ, ಕಾಫಿ ಗೀಫಿ ಅಂಥೇಳಿ ನಾವು ಏನು ಮಾಡ್ತೇವೆ, ಕಾಫಿಗೆ ಅರ್ಥ ಇದೆ, ಅದೇ ರೀತಿ ಗೀಫಿ ಎಂಬುದಕ್ಕೆ ಅರ್ಥ ಇರುವುದಿಲ್ಲ. ಹುಳ ಹುಪ್ಪಡಿ, ಹುಳ ಹುಪ್ಪಡಿ. ಈ ರೀತಿಯಾಗಿ ನಾವು ಏನು ಮಾಡ್ತೇವೆ, ಪ್ರಾಸಕ್ಕಾಗಿ ಮತ್ತು ಪರಿಣಾಮಕ್ಕಾಗಿ ಕೆಲವು ಪದಗಳನ್ನು ಜೊತೆ ಜೊತೆಯಾಗಿ ಉಚ್ಚರಿಸುವುದಕ್ಕೆ ನಾವೇನು ಕರಿತೇವೆ, ಜೋಡು ನುಡಿ. ಅದು ಜೋಡಿ ಜೋಡಿಯಾಗಿ ಬರುವಂಥದ್ದು. ಯಾವುದೇ ಒಂದು ಮಾತನಾಡುವಾಗ ನಾವು ಪ್ರಾಸ ಪದಗಳನ್ನು ಬಳಸುವಾಗ ಅಥವಾ ಪರಿಣಾಮ, ಇನ್ನೊಬ್ಬರ ಮನಸ್ಸಿಗೆ ನಾಟುವ ಹಾಗೆ ಪರಿಣಾಮಕಾರಿಯಾಗಿ ಬಳಸ್ತೇವೆ, ಈ ಪದಗಳನ್ನು ಬಳಸ್ತೇವೆ. ಈ ಪದಗಳಿಗೆ ಕೆಲವು ಎರಡನೇ ಪದಗಳಿಗೆ ಅರ್ಥವಿರುವುದಿಲ್ಲ, ಮೊದಲನೆಯ ಪದಕ್ಕೆ ಕೆಲವು ಸಲ ಏನಾಗಿರ್ತದೆ, ಅರ್ಥವೂ ಇರ್ತದೆ. ಈ ರೀತಿಯಾಗಿ ಅರ್ಥ ಆಯ್ತಲ್ಲ ಮಕ್ಕಳೇ. ಏನು ತದ್ಭವಗಳು, ತತ್ಸಮ ತದ್ಭವಗಳು, ಅದೇ ರೀತಿ ದೇಶ್ಯ ಪದ, ಅನ್ಯ ದೇಶ್ಯ ಪದ, ಅದೇ ರೀತಿ ಅನುಕರಣವ್ಯಯ ಅಂದ್ರೇನು, ದ್ವಿರುಕ್ತಿ ಅಂದ್ರೇನು, ಜೋಡು ನುಡಿ ಅಂದ್ರೇನು ಅಂತ ಹೇಳಿ ಗಮನಿಸಿದೆವು. ಈಗ ನುಡಿಗಟ್ಟು ಅಂದ್ರೇನು ನೋಡುವ. ನುಡಿಗಟ್ಟು ನುಡಿಗಟ್ಟು ಅಥವಾ ಇನ್ನೊಂದು ಶಬ್ದ ಅದಕ್ಕೆ ಪಡೆ ನುಡಿ ಅಂಥೇಳಿ ಅರ್ಥ. ಪಡೆ ನುಡಿ ಅಂಥೇಳಿ. ಉದಾಹರಣೆ ನೋಡಿ, ಒಂಟಿ ಕಾಲ ಮೇಲೆ ನಿಲ್ಲು, ಒಂಟಿ ಕಾಲ ಮೇಲೆ ನಿಲ್ಲು. ಇಲ್ಲಿ ನಮಗೆ ಮೇಲಿನ ಅರ್ಥ ಬೇರೆ, ಅಂದರೆ ಒಳಾರ್ಥವು ಬೇರೆ ಕಾಣ್ತದೆ. ಅಲ್ಲಿ ಒಂಟಿ ಕಾಲ ಮೇಲೆ ನಿಲ್ಲು ಅಂದರೆ ನಾವು ಒಂದು ಕಾಲಲ್ಲಿ ನಿಲ್ಲುವುದು ಅಂಥೇಳಿ ಅರ್ಥ ಮಾಡ್ಕೊಳ್ತೇವೆ. ಆದರೆ ಇಲ್ಲೇನು ನಿಜವಾಗಿ ಒಳಾರ್ಥವು ಏನಾಗಿರ್ತದೆ, ಆತುರವಾಗಿ ಕಾಯುವಂಥದ್ದು. ಈಗ ನಿಮಗೆ SSLC ರಿಸಲ್ಟಿಗೋಸ್ಕರ ಪರೀಕ್ಷೆ ಬರೆದಿದ್ದೀರಿ, ರಿಸಲ್ಟಿಗೋಸ್ಕರ ಏನು ಮಾಡ್ತಾ ಇರ್ತೀರಿ, ಒಂಟಿ ಕಾಲ ಮೇಲೆ ನಿಂತಿದ್ದಾನೆ ಅಂದರೆ ಆತುರದಿಂದ ಕಾಯುವುದು ಅಂಥೇಳಿ ಅರ್ಥ. ಅದಕ್ಕೆ ನಾವು ನುಡಿಗಟ್ಟು ಅಂಥೇಳಿ. ನಮಗೆ ಮೇಲ್ನೋಟಕ್ಕೆ ಬೇರೆ ಅರ್ಥ ಕಾಣ್ತದೆ, ಅದೇ ರೀತಿ ಅದರ ಒಳ ಅರ್ಥವು ಬೇರೆಯಾಗಿ ಇರ್ತದೆ. ಅದಕ್ಕೆ ನಾವು ಏನು ಕರಿತೇವೆ, ನುಡಿಗಟ್ಟು ಅಂಥೇಳಿ ಕರಿತೇವೆ. ಇನ್ನೊಂದು ತಲೆ ತಿಂದು ಬಿಟ್ಟ, ತಲೆ ತಿಂದು ಬಿಟ್ಟ. ಇದೇನರ್ಥ, ಅವನು ತೊಂದರೆಯನ್ನು ಕೊಡೋದು, ಉಪದ್ರವವನ್ನು ಮಾಡೋದು. ನಿಮಗೆ ಏನು ಯಾವುದೇ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ,
ಆ ರೀತಿಯಾಗಿ ತೊಂದರೆಯನ್ನು ನೀಡುವಂಥದ್ದು. ನಮಗೆ ಮೇಲ್ನೋಟ ಮೇಲಿನ ಅರ್ಥವು ಬೇರೆ ಇರ್ತದೆ, ಅದೇ ರೀತಿ ಒಳಾರ್ಥವು ಬೇರೆಯಾಗಿ ಇರ್ತದೆ. ಇನ್ನೊಂದು ತಲೆ ಬಿಸಿಯಾಗು. ತಲೆ ಬಿಸಿಯಾಗು ಇಲ್ಲಿ ಏನು ಟೆನ್ಷನ್ ಆಗುವಂಥದ್ದು. ನನಗೆ ತಲೆ ಬಿಸಿ ಆಯಿತು ಮಾರಾಯ ಅಂತ ಹೇಳ್ತೇವೆ. ಅಂದರೆ ಅಲ್ಲಿ ನಾವು ಹೆಚ್ಚಾಗಿ ಆಲೋಚನೆ ಮಾಡಿ ಏನಾಗುವಂಥದ್ದು, ಅಲ್ಲಿ ತಲೆ ಬಿಸಿ ಆಗೋದು ಅಂದರೆ ಟೆನ್ಷನ್ ಮಾಡಿಕೊಳ್ಳುವಂಥದ್ದಕ್ಕೆ ಇಲ್ಲಿ ಒಳಾರ್ಥವು ಬೇರೆ ಇದ್ದರೆ ಅದಕ್ಕೆ ನಾವೇನು ಕರಿತೇವೆ, ನುಡಿಗಟ್ಟು ಅಥವಾ ಪಡೆನುಡಿ ಅಂಥೇಳಿ ಕರಿತೇವೆ. ಈ ರೀತಿಯಾಗಿ ನಾವು ಇಂದಿನ ತರಗತಿಯಲ್ಲಿ ಜೋಡು ನುಡಿ, ಅದೇ ರೀತಿ ದ್ವಿರುಕ್ತಿ, ಪಡೆನುಡಿ ಎಂಬ ಈ ಎಲ್ಲ ವ್ಯಾಕರಣ ವಿಭಾಗದ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.